ಮುಂಗಾರು ಮಳೆ ಉತ್ತಮವಾಗಿರೋದರ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇರತಕ್ಕಂಥದ್ದು. ಕಳೆದ ಒಂದು ತಿಂಗಳ ಹಿಂದಷ್ಟೇ ಖಾಲಿಯಾಗಿದ್ದ ಈ ಒಂದು ತುಂಗಭದ್ರಾ ಜಲಾಶಯಕ್ಕೆ ಇದೀಗ ಅಪಾರ ಪ್ರಮಾಣದ ನೀರು ಹರಿದು ಬಂದಂಥ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ಜಲಾಶಯ ಏನು 105 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಬರೋಬ್ಬರಿ 45ಕ್ಕೂ ಹೆಚ್ಚು TMC ನೀರು ಈಗ ಸಂಗ್ರಹ ಆಗಿರ್ತಕ್ಕಂಥದ್ದು. ಏನು ಮಲೆನಾಡು ಪ್ರದೇಶದಲ್ಲಿ ಅತ್ಯುತ್ತಮವಾದ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿತ್ಯವೂ ಕೂಡ ಏನು ತುಂಗಭದ್ರಾ ಜಲಾಶಯಕ್ಕೆ ಬರ್ತಾ ಇರ್ತಕ್ಕಂಥ ಒಳ ಹರಿವಿನ ನೀರಿನ ಪ್ರಯಾಣ ಅತ್ಯಧಿಕವಾಗಿ ಬರ್ತಾ ಇರೋದ್ರಿಂದ ಪ್ರತಿನಿತ್ಯವೂ ಕೂಡ 7-8 TMC ನೀರು ಈಗ ಪ್ರತಿನಿತ್ಯವೂ ಕೂಡ ತುಂಗಭದ್ರಾ ಜಲಾಶಯಕ್ಕೆ ಬರ್ತಾ ಇರತಕ್ಕಂಥದ್ದು. ಇನ್ನು ತುಂಗಭದ್ರಾ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿ ಏನು ಹೊಸಪೇಟೆ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಏನು ಹೊಸಪೇಟೆ ನಗರದಿಂದ ಬೆಂಗಳೂರಿಗೆ ಹೋಗತಕ್ಕಂಥ ರಾಜ್ಯ ಹೆದ್ದಾರಿ ಇದೆ, ಆ ಒಂದು ಪ್ರದೇಶದಲ್ಲಿ ಏನು ಹಿನ್ನೀರಿನಲ್ಲಿ ಈಗ ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬಂದು ಒಂದು ಆ ನೀರನ್ನು ನೋಡುವಂತಹ ಖುಷಿಯಲ್ಲಿ ತೊಡಗಿರ್ತಕ್ಕಂತಹದ್ದು. ಏನು ಫ್ಯಾಮಿಲಿ ಸಮೇತವಾಗಿ ಬಂದು ಇಲ್ಲಿ ನೀರಿನಲ್ಲಿ ಕೆಲವೊಂದಿಷ್ಟು ಕಾಲ ಆಟ ಆಡಿ ಕಣ್ಮನ ಸೆಳೆಯುವಂತ ಕೆಲಸ ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಇಲ್ಲಿ ಬರ್ತಾ ಇದ್ದಾರೆ, ದೃಶ್ಯಾವಳಿ ಕೂಡ ನೋಡಬಹುದು. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಸಮೇತವಾಗಿ ಬಂದು ಇವತ್ತು ಈ ಒಂದು ತುಂಗಭದ್ರಾ ಹಿನ್ನೀರಿನ ಪ್ರದೇಶದಲ್ಲಿ ಕಾಲ ಕಳೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಕೆಲವೊಂದಿಷ್ಟು ಪ್ರವಾಸಿಗರು ಕೂಡ ದೂರದಿಂದ ಕೂಡ ಬಂದಿರತಕ್ಕಂತಹದ್ದು. ಬೆಂಗಳೂರಿನಿಂದಲೂ ಕೂಡ ಕೆಲವೊಂದಿಷ್ಟು ಪ್ರವಾಸಿಗರು ಬಂದಿದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ಏನ್ ಅನಿಸ್ತಾ ಇದೆ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ತಾವಿದ್ದೀರಿ, ಹೇಗೆ ಅನಿಸ್ತಾ ಇದೆ ಇದನ್ನೆಲ್ಲ ನೋಡಿದ್ರಿ? ಇದನ್ನ ನೋಡಿದ ತಕ್ಷಣ ನಂಗೆ ಯಾವುದೋ ಸಮುದ್ರ ನೋಡ್ದಂಗೆ ಅಂತ ಅನಿಸ್ತು. ಇಷ್ಟು ನೀರು ಅದು ತುಂಗಭದ್ರಾ ನದಿ ಒಳಗ ಫಸ್ಟ್ ಟೈಮ್ ನೋಡ್ತಿರೋದು, ಭಾಳ ಖುಷಿ ಆಗ್ತಿದ. ಅದೇ ಥರ ನೀರು ಬರಲಿ, ಜಾಸ್ತಿ ಅಷ್ಟು ನೀರು ಬರ್ಲಾರ್ದಂಗೆ ಮತ್ತೆ ಪ್ರವಾಹ ಎಲ್ಲ ಬರ್ಲಾರ್ದಂಗೆ ಆಗಲಿ, ಎಷ್ಟು ಮಿತ ಇರ್ತದೋ ಅಷ್ಟು ಬಂದು ಎಲ್ಲರಿಗೂ ಒಳ್ಳೇದಾಗಲಿ. ಸರ್, ಯಾರ್ಯಾರು ಬಂದಿದ್ದಾರೆ ಬೆಂಗಳೂರಿನಿಂದ? ತಾವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕಲ್ತು ಬಂದಿದ್ವಿ. ಆ್ಯಕ್ಚುಲಿ ನಾಳೆ ಲಗ್ನ ಇದ್ದದ ಒಬ್ರದ್ದು, ನನ್ನ ಫ್ರೆಂಡಿಂದು, ಅದು ಸಲುವಾಗಿ ಬಂದಿದ್ವಿ. ಈಗ ಹೋಗೋ ಇದೇನೋ ಕಾಣಿಸ್ತು, ಏನಿದು ಅಂತ ಕೇಳಿದರೆ ತುಂಗಭದ್ರಾ ಬ್ಯಾಕ್ ವಾಟರ್ ಸರ್. ಇಷ್ಟೆಲ್ಲ ನೀರಿದ್ದದ ಅಂತ ಫಸ್ಟ್ ಟೈಮ್ ನಾನು ಬರೋದು, ಅದಕ್ಕೆ ಇದು ಮಸ್ತ್ ಇತ್ತು, ಖುಷಿ ಆಯಿತು, ಭಾಳ ಖುಷಿ ಆಯಿತು ನೋಡಿ. ಅದು ನಮ್ಮ ತುಂಗಭದ್ರಾ ನದಿ, ನಮ್ದು ರಾಯಚೂರು. ತುಂಗಭದ್ರಾ ಡೈಲಿ ನೀರು ಕುಡಿತೀವಿ ನಾವು, ಅದನ್ನು ಇಷ್ಟು ದೊಡ್ಡ ನದಿ ನೋಡಿ ಖುಷಿ ಆಯಿತು. ಇದಿಷ್ಟು ಇಲ್ಲಿಗೆ ಬಂದಂತ ಪ್ರವಾಸಿಗರು ಒಂದು ಖುಷಿಯ ವಿಚಾರ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ತುಂಗಭದ್ರಾ ಹಿನ್ನೀರಿನ ಪ್ರದೇಶದ ಒಂದು ವಾತಾವರಣ ನೋಡ್ತಾ ಇದ್ರೆ ನದಿಯಂತೆ ಭಾಸವಾಗ್ತಾ ಇದೆ ಅನ್ನುವಂತಹ ಒಂದು ತಮ್ಮ ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂತಹದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.